ಜೈ ಶ್ರೀರಾಮ್. ನಾನು ಅಜಿತ್ ಬೋಪನಹಳ್ಳಿ. ವೆಲ್ಕಮ್ ಟು ಇನ್ಸೈಟ್ ರಶ್. ಈ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಈ ಕರುಣೆ, ಮಾನವೀಯತೆ ಅನ್ನೋದು ಇದ್ದೇ ಇದೆ. ಅದರಲ್ಲೂ ವಿಶೇಷವಾಗಿ ಬಡವರನ್ನ ನೋಡಿದ್ರೆ, ಅಸಹಾಯಕರನ್ನ, ಅಂಗವೈಕಲ್ಯತೆಯನ್ನು ಕಾಣ್ತಾ ಇರೋರನ್ನ, ನಿರ್ಗತಿಕರನ್ನ ಈ ಥರ ನೋಡಿದಾಗ ಒಂದಿಷ್ಟು ಕರುಣೆ ಬರುತ್ತೆ. ಹಾಗೆ ಒಂಚೂರು ಕೈಲಾದಷ್ಟು ದಾನ ಧರ್ಮ ಮಾಡೋಣ, ಅನ್ನ ಹಾಕೋಣ ಅನಿಸುತ್ತೆ. ಅದೇ ರೀತಿಯಲ್ಲಿ ಈ ಬೀದಿ ನಾಯಿಗಳನ್ನು ಕಂಡರೂ ಕೂಡ ತುಂಬ ಜನರಿಗೆ ಮನಸ್ಸು ಮಿಡಿಯೋದಿದೆ. ಅಂದರೆ ಬೀದಿ ನಾಯಿಗಳಿಗೆ ಆಹಾರವನ್ನು ತಂದು ಹಾಕುವುದು, ಹಾಗೆ ಅವು ಕಂಡಲ್ಲಿ ಎಲ್ಲಾದರೂ ಆರೈಕೆ ಬೇಕಾದಂಥ ನಾಯಿಗಳಿಗೆ ಆರೈಕೆಯನ್ನು ಕೊಡುವಂಥದ್ದು, ಇದೆಲ್ಲವನ್ನು ಮಾಡ್ತಾರೆ. ಆದರೆ ಈ ಬೀದಿ ನಾಯಿಗಳ ಕಾಟ ಹೆಚ್ಚಾದಾಗ ಏನು ಮಾಡಬೇಕಾಗುತ್ತೆ? ಅದಕ್ಕೊಂದು ಪರಿಹಾರವನ್ನು ಕಂಡು ಹಿಡಿಯಲೇಬೇಕಾಗುತ್ತೆ. ಈಗ ನೀವು ಬೈಕಲ್ಲಿ ಹೋಗ್ತಾ ಇರ್ತೀರಾ. ಬೈಕಲ್ಲಿ ಹೋಗುವಾಗ ಈ ಕಡೆಯಿಂದ 4 ಆ ಕಡೆಯಿಂದ 5 ನಾಯಿಗಳು ಅಟ್ಟಿಸ್ಕೊಂಡು ಬಂದರೆ ನಿಮಗೆ ಬೈಕ್ ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬಿದ್ದು ಬುರುಡೆ ಹೊಡೆಯುವಂತಹ ಸಾಧ್ಯತೆಗಳು ಇರಲ್ವಾ? ಖಂಡಿತ ಇರುತ್ತೆ. ಈಗಂತೂ ಬೇಸಿಗೆ ರಜೆ, ಮಕ್ಕಳು ಮನೆಯಲ್ಲಿರೋದಕ್ಕಿಂತ ಹೊರಗಡೆ ಇರೋದೇ ಹೆಚ್ಚು. ಹೊರಗಡೆ ಆಟ ಆಡೋದಕ್ಕೆ ಹೋದಾಗ ಬೀದಿ ನಾಯಿಗಳು ಅಟ್ಯಾಕ್ ಮಾಡೋದಿಲ್ವಾ? ಖಂಡಿತ ಮಾಡ್ತವೆ. ಹೀಗಾಗಿ ನಮ್ಮ ಈ GB ಏನಿದೆಯಲ್ಲ, ಅದು ಬೀದಿ ನಾಯಿಗಳನ್ನು ಒಂದು ನಿರ್ದಿಷ್ಟ ಜಾಗದಲ್ಲಿ ಇಟ್ಟು ಸಾಕೋಕೆ ಪ್ಲ್ಯಾನ್ ಮಾಡಿದೆ. ಹಾಗಾಗಿ ಅವುಗಳನ್ನು ಎತ್ತಾಕೊಂಡು ಅವರಿಗೊಂದು ಆಸರಾ ಕೇಂದ್ರ ಅಂತ ಕರಿಬೋದು, ಅಲ್ಲಿ ತಗೊಂಡೋಗಿ ಇಡ್ತಾ ಇದೆ. ಆದರೆ ಇದು ಪ್ರಾಣಿ ಪ್ರಿಯರ ಕೆಂಗಣ್ಣಿಗೆ ಗುರಿಯಾಯಿತು. ಅದರಲ್ಲೂ ವಿಶೇಷವಾಗಿ ನಮ್ಮ ಚಿತ್ರರಂಗದ ಮೋಹಕ ತಾರೆ ಖ್ಯಾತಿಯ, ಈಗ ಮಾಜಿ ನಟಿ ಅಂತ ಹೇಳ್ಬೋದು, ಸಾಕಷ್ಟು ಸಿನಿಮಾಗಳಿಂದ ಕಾಣ್ತಾ ಇಲ್ಲ, ಸಿನಿಮಾದಕ್ಕೆ ಬರೋ ಯಾವ ಸೂಚನೆಯೂ ಇಲ್ಲ. ಮಾಜಿ ನಟಿ ಮೋಹಕ ತಾರೆ ಆಗಿದ್ದ ರಮ್ಯಾ ಅವರು ಇದಕ್ಕೆ ಧ್ವನಿಯನ್ನು ಎತ್ತಿದ್ದಾರೆ. ಧ್ವನಿಯನ್ನು ಎತ್ತಿದ್ದು ಮಾತ್ರ ಅಲ್ಲ, ಪಾಪ ಅವರಿಗೆ ಮಾತಾಡೋಕ್ಕೆ ಆಗಲಿಲ್ಲ. ಗಂಟ್ಲು ಉಬ್ಬು ಬಂದು ಕಣ್ಣಲ್ಲಿ ದಳ ದಳ ನೀರು ಬಂದೇ ಬಿಡ್ತು. ಬೀದಿಯಲ್ಲಿ ನಿಂತು ಬೀದಿ ನಾಯಿಗಳಿಗೋಸ್ಕರ ನಟಿ ರಮ್ಯಾ ಕಣ್ಣೀರನ್ನು ಹಾಕಿದ್ದಾರೆ. ಇದನ್ನು ನೋಡಿದಾಗ ಅಂಥ ದೊಡ್ಡ ವ್ಯಕ್ತಿತ್ವ, ಅಂಥ ದೊಡ್ಡ ವ್ಯಕ್ತಿ, ರಾಜಕಾರಣಿಯಾಗಿಯೂ ಸೈ ಅನ್ಸ್ಕೊಂಡಿದ್ರು, ಸಿನಿಮಾದಲ್ಲಿಯೂ ಸೈ ಅನ್ಸ್ಕೊಂಡಿದ್ರು, 100 ಕೋಟಿಯ ಒಡತಿಯಾಗಿರ್ಬೋದು. ಅಂಥವರು ಒಂದು ಯಕಶ್ಚಿತ್ ಬೀದಿ ನಾಯಿ ಸಲುವಾಗಿ ಬೀದಿಗೆ ಬರ್ತಾರೆ, ಕಣ್ಣೀರನ್ನು ಹಾಕ್ತಾರೆ ಅಂದಾಗ ಅಂತ ಅನ್ಸೋದು ಕರೆಕ್ಟ್ ಇದೆ. ಆದರೆ ವಾಸ್ತವ ಬೇರೆ ಇದೆ. ಬೀದಿ ನಾಯಿಗಳ ಉಪಟಳ ಕಂಟ್ರೋಲ್ ಆಗದೆ ಇದ್ದರೆ ಅದರ ಸಮಸ್ಯೆಯನ್ನು ಅನುಭವಿಸುವವರು ಐಷಾರಾಮಿ ಕಾರಲ್ಲಿ AC ಹಾಕ್ಕೊಂಡು ಓಡಾಡೋ ಜನ ಅಲ್ಲ. ಅವರ ಮನೆ ಮಕ್ಕಳು ಕಿಂಡರ್ ಗಾರ್ಡನ್ನೋ ಇನ್ನೆಲ್ಲೋ ದೊಡ್ಡ ಜಾಗಗಳಲ್ಲಿ ಆಟವಾಡಿಕೊಂಡು ದೊಡ್ಡ ಕಂಪೌಂಡ್ ಇರೋ ಒಳಗಡೆನೆ ಎಲ್ಲ ಆಟಗಳನ್ನು ಆಡ್ಕೊಂಡಿರೋ ಜನರು ಅಲ್ಲ. ಬದಲಾಗಿ ಬಡವರ ಮನೆ ಮಕ್ಕಳು, ಜನಸಾಮಾನ್ಯರ ಮನೆ ಮಕ್ಕಳು, ಅಂದರೆ ನಮ್ಮನೆ ನಿಮ್ಮನೆ ಥರ ಇರೋ ಜನರೇ ಸಮಸ್ಯೆಯನ್ನು ಅನುಭವಿಸೋರು. ಈ ನಾಯಿಗಳು ಕೂಡ ಭಯಂಕರ ಮೂಡ್ ಸ್ವಿಂಗ್ಗಳು. ಅಂದರೆ ಬೆಳಗ್ಗೆ ಹೊತ್ತು ನೀವು ನಾಯಿಯನ್ನು ನೋಡಿದ್ರೆ ಅಮ್ಮ ತಾಯಿ ಅಂದ್ಕೊಂಡು ಓಡಾಡ್ತಾ ಇರುತ್ತೆ, ಬಾಲವನ್ನು ಅಲ್ಲಾಡಿಸ್ತಾ ಇರುತ್ತೆ. ಅದೇ ರಾತ್ರಿ ಆಗ್ತಾ ಇದ್ದಂಗೆ ಸಾಕು, ಅದೆಲ್ಲ ಬಂದ್ಬಿಡುತ್ತೋ ರೋಷ, ಆಕ್ರೋಶ ಅಂತ. ಅಪ್ಪಿ ನೀವೇನಾದರೂ ತಡ ಆಯಿತು, ಯಾವುದೋ ಬಸ್ಸಿಗೆ ಬಂದ್ರಿ, ಅಲ್ಲಿಂದ ಒಂದು ಚೂರು ದೂರ ಮನೆಗೆ ನಡ್ಕೊಂಡು ಹೋಗಬೇಕು, ಅಲ್ಲಿ ಬೀದಿನೇ ಕಾಟ ಇದೆ ಅಂದರೆ ನೀವು ಒಂಥರ ಈ ಸಪ್ತಸಾಗರವನ್ನು ಈಜಿ ಹೋಗೋದಲ್ಲ, ಪ್ರತಿ ಸಾಗರದಲ್ಲಿ ಮೊಸಳೆಗಳು ಇದ್ದು ಅದನ್ನು ಈಜಿ ಹೋದಷ್ಟೇ ಕಷ್ಟ ಆಗುತ್ತೆ. ಕಚ್ಚಿಸ್ಕೊಂಡಿರೋರು, ಹಾಗೆ ಈಗಾಗಲೇ ಜೀವವನ್ನು ಕಳೆದುಕೊಂಡ ಅದೆಷ್ಟೋ ಚಿಕ್ಕ ಮಕ್ಕಳು, ಶಾಲೆಗೆ ಹೋಗೋ ಮಕ್ಕಳ ಮೇಲೆ ನಾಯಿ ಅಟ್ಯಾಕ್ ಮಾಡುತ್ತೆ, ಕಚ್ಚಿಸ್ಕೊಂಡವ್ರಿಗೆ ಏನೋ ರೋಗ ಬರುತ್ತೆ. ಬೀದಿಯಲ್ಲಿ ಚಿಕ್ಕ ಕಂದಮ್ಮನನ್ನು ಇದೇ ನಾಯಿಗಳು ಹರಿದಾಡಿ ಎರಳದಾಡಿ ಕೊಂದ ಹಾಗೆ ಉದಾಹರಣೆಗಳು ನಮ್ಮದೇ ಕರ್ನಾಟಕದಲ್ಲಿ ಸಿಗ್ತವೆ. ಆದರೆ ಈ ಶ್ರೀಮಂತರದ್ದೊಂದು ಇದೆಯಲ್ಲ ನಾಯಿ ಪ್ರೇಮ ಅನ್ನೋದು, ಅದು ಮಾತ್ರ ಇಲ್ಲಿ ಹಿಂಗೆ ಎದ್ದೆದ್ದು ಕಾಣುತ್ತೆ. ಯಾಕೆಂದರೆ ಮೀಡಿಯಾ ಕವರೇಜ್ ಬರುತ್ತಲ್ಲ. ಹಾಗಾಗಿ ನನಗೆ ಅನಿಸಿದ ಹಾಗೆ ಕರಾವಳಿ ಭಾಗದಲ್ಲಿ ಒಬ್ಬ ಅಕ್ಕಯ್ಯ ಇದ್ದಾರೆ. ಅವರ ಮನೆಯಲ್ಲಿ ಒಂದು 40-45ಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನು ಸಾಕಿದ್ದಾರೆ. ಅವರು ಹೊರಗಡೆ ಆ ನಾಯಿಗಳನ್ನ ಬಿಡೋದಿಲ್ಲ, ಆ ಮನೆಯ ಒಳಗಡೆಯಲ್ಲಿ ಸಾಕ್ತಾರೆ. ಆಲ್ಮೋಸ್ಟ್ ಈ ಆಕ್ಸಿಡೆಂಟ್ ಆಗಿ ಕಾಲುಗಳನ್ನು ಕಳ್ಕೊಂಡಿರೋ ನಾಯಿಗಳು ಅಥವಾ ಪೆಟ್ಟಾಗಿರೋ ನಾಯಿಗಳನ್ನೇ ಅವರು ತೊಗೊಂಬರ್ತಾರೆ, ಅಲ್ಲಿ ಚಿಕಿತ್ಸೆಯನ್ನು ಕೊಡ್ತಾರೆ. ದಿನಾಲೂ 100 kg ಅಕ್ಕಿ ಬೇಕಾಗುತ್ತೆ ಅವರ ಊಟಕ್ಕಾಗಿ. ಅವೆಲ್ಲವನ್ನು ಅವರು ಯಾವುದೇ ಪ್ರತಿಫಲಾಪೇಕ್ಷೆ ನಿರೀಕ್ಷೆಯನ್ನು ಇಟ್ಕೊಳ್ಳದೆ, ಯಾವುದೇ ಮೀಡಿಯಾ ಕವರೇಜ್ ಇಲ್ಲದೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದು ನಿಜವಾದ ನಾಯಿ ಪ್ರೇಮ.
ಬಂದೆ ಬೀದಿಯಲ್ಲಿ ನಿಂತ್ಕೊಂಡೆ, ಮೈಕ್ ಹಿಡಿದ್ರು, ಕ್ಯಾಮ್ರಾ ಹಿಡಿದ್ರು, ಕಣ್ಣೀರು ಬಂದ್ಬಿಡ್ತು. ನಾನೊಬ್ಬ ಅನಿಮಲ್ ಲವರ್ ಅಂತ ತೋರಿಸ್ಕೋಬೇಕಿತ್ತು. ಔಟ್ಡೇಟೆಡ್ ಆಗ್ತಾ ಇದ್ದೀನಿ, ಸಿನಿಮಾ ಬಿ ನಹಿ, ಪೊಲಿಟಿಕ್ಸ್ ಬಿ ನಹಿ, ಸೋಷಿಯಲ್ ಮೀಡಿಯಾ ಬಿ ನಹಿ ಅಂದ್ಕೊಂಡಿದ್ರೆ ನಿಮ್ಮ ಮೈಲೇಜ್ಗೋಸ್ಕರ ಬೀದಿ ನಾಯಿನ ಬಳಸಿಕೊಂಡ ಹಾಗೆ ಆಗುತ್ತೆ. ಈಗ ನೀವೇ ಒಂದು ಮುಂದಾಳತ್ವನ ವಹಿಸಿ. ಈಗ ನೀವು MP ಕೂಡ ಆಗಿದ್ದವರು, ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದೀರಿ. ಬ್ಯಾಂಕ್ ಬ್ಯಾಲೆನ್ಸ್ ಅಂತೂ ಸಿಕ್ಕಾಬಿಟ್ಟೆ ಬ್ಯಾಲೆನ್ಸ್ ಆಗದಿರೋ ಥರ ತುಂಬಿ ತುಳುಕಾಡ್ತಾ ಇರುತ್ತೆ. ಬೀದಿ ನಾಯಿಗೋಸ್ಕರ ನೀವೊಂದು ಮುತುವರ್ಜಿಯನ್ನು ವಹಿಸಿ. ಒಂದಿಷ್ಟು ಎಕರೆ ಭೂಮಿಯನ್ನು ಖರೀದಿ ಮಾಡಿ, ಒಂದೊಳ್ಳೆ ಕಂಪೌಂಡ್ ಮಾಡಿ, ಅಲ್ಲೊಂದಿಬ್ಬರು ನಾಯಿಯನ್ನು ನೋಡ್ಕೊಳ್ಳೋಕ್ಕೆ ಇಡಿ. ಕಾಲಕ್ಕೆ ಊಟ, ತಿಂಡಿ, ನೀರು, ಮಜ್ಜಿಗೆ ಅಂದ್ಕೊಂಡು ಏನಾದರೂ ಕೊಟ್ಟು ಸಾಕ್ಬೋದಲ್ಲ. ಬೀದಿ ನಾಯಿಗಳ ಸಲುವಾಗಿ ನಿಮ್ಮ ಕಣ್ಣೀರು ಬಂದರೆ ಅಷ್ಟೇ ಆಗಲ್ಲ, ಕರುಳು ಕೂಡ ಮಿಡಿಬೇಕಲ್ಲ. ನಿಮ್ಮ ಇದೊಂದು ಅಳುವಿನಿಂದ, ನಿಮ್ಮ ಒಂದು ಆಗ್ರಹದಿಂದ ದಯವಿಟ್ಟು ಆ ಥರ ಮಾಡಬೇಡಿ, ನಾಯಿಗಳನ್ನು ಎತ್ತಾಕೊಂಡು ಹೋಗಬೇಡಿ, ಅವುಗಳಿಗೂ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಿದ್ದೀರಲ್ಲ. ಅದರಿಂದ ಸಮಸ್ಯೆ ಅನುಭವಿಸುವವರು ನಿಮ್ಮ ಥರ ದುಡ್ಡಿರೋರು ಅಲ್ಲ, ಬದಲಾಗಿ ಜನಸಾಮಾನ್ಯರು. ನೀವು ಯಾರಿಂದ ಸಿನಿಮಾದ ಈ ಮೋಹಕ ತಾರೆ ಆದ್ರಲ್ಲ, ಯಾರಿಂದ ನೀವು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಕಂಡ್ರಲ್ಲ, ಅಂಥ ಜನಸಾಮಾನ್ಯರೇ ಇದೇ ಬೀದಿ ನಾಯಿ ಕಾಟಗಳಿಂದ ನೋವನ್ನು ತಿನ್ನೋದು. ಇದು ನಿಮ್ಮ ತಲೆಯಲ್ಲಿ ಇರಲಿ. ನೀವು ಅಂಥದ್ದೊಂದು ಕೆಲಸಕ್ಕೆ ಕೈ ಹಾಕಿದರೆ ನಿಮ್ಮ ಅಭಿಮಾನಿಗಳು, ಹಾಗೆ ನೀವು ಆವಾಗ ಒಂದು ಕಾಲದಲ್ಲಿ ಸಿನಿಮಾದಲ್ಲಿ ಇದ್ರಲ್ಲ, ನಿಮ್ಮ ಸಹನಟರು ಎಲ್ಲ ಬರ್ತಾರೆ. ಅದು ಕೂಡ ಐಂದ್ರಿತಾ ರೇ ನಟಿಯವರು ಯಾವುದೋ ಒಂದು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ ಹಾಗೆ ನೋಡಿದ್ದೆ. ನಿಮ್ಮಂಥವರೆಲ್ಲ ಮುಂದೆ ಬರಬೇಕು. ಬೀದಿ ನಾಯಿಗಳಿಗೋಸ್ಕರ ಒಂದು ನಿಮ್ಮದೇ ಆದ ಶೆಡ್ಡನ್ನು ನಿರ್ಮಿಸಿ ಅತ್ಯಂತ ಪ್ರೀತಿ ಮತ್ತು ಕಾಳಜಿಯಿಂದ ಅವರನ್ನು ನೋಡಿಕೊಂಡು ನೀವು ಸಮಾಜಕ್ಕೆ ಮಾದರಿಯಾಗಬೇಕು. ಈ ಕಣ್ಣೀರಿನ ಡ್ರಾಮಾಗಳನ್ನೆಲ್ಲ ಪಕ್ಕಕ್ಕೆ ಇಡಿ. ಆಗಲೇ ಹೇಳ್ದಂಗೆ ಕಣ್ಣಲ್ಲಿ ನೀರು ಬರೋದಷ್ಟೇ ಅಲ್ಲ, ಒಳಗಡೆ ಸಣ್ಣ ಕರುಳು ದೊಡ್ಡ ಕರುಳು ಇರುತ್ತಲ್ಲ, ಅದು ಮಿಡಿಬೇಕು. ಅದು ಮಿಡಿದಾಗ ನಿಮ್ಮ ಕಣ್ಣೀರಿಗೆ, ನಿಮ್ಮ ಆಗ್ರಹಕ್ಕೆ, ನಿಮ್ಮ ಕಾಳಜಿಗೆ, ನಿಮ್ಮ ಪ್ರಾಣಿ ಪ್ರೀತಿಗೆ, ನಿಮ್ಮ ನಾಯಿ ಪ್ರೀತಿಗೆ ಎಲ್ಲದಕ್ಕೂ ಕೂಡ ಒಂದು ಅರ್ಥ ಬರುತ್ತೆ. ಏನು ಹೇಳ್ತೀರಾ ಮೋಹಕ ತಾರೆ ರಮ್ಯಾ ಅವರೇ? ಅಲ್ಲ, ಇನ್ನೊಂದನ್ನು ನಿಮಗೆ ನೆನಪು ಮಾಡಬೇಕು. ಈ ಅನಿಮಲ್ ಲವರ್ಗೂ ಡಾಗ್ ಲವರ್ಗೂ ಒಂದು ವ್ಯತ್ಯಾಸ ಇದೆ. ಅನಿಮಲ್ ಲವರ್ ಅಂತ ಕರೆದುಕೊಂಡ್ರೆ ಅಲ್ಲಿ ನಾಯಿ ಮಾತ್ರ ಬರಲ್ಲ, ಬೆಕ್ಕು ಬರುತ್ತೆ, ಹಸು ಬರುತ್ತೆ, ಎಮ್ಮೆ ಬರುತ್ತೆ, ಕರು ಬರುತ್ತೆ, ಮೀನು ಬರುತ್ತೆ, ಕುರಿ ಬರುತ್ತೆ, ಟಗರು ಬರುತ್ತೆ, ಎಲ್ಲವೂ ಕೂಡ ಬರುತ್ತೆ. ನೀವು ಈ ನಾಯಿಗಳಿಗಾಗಿ ಮಿಡಿಯುವಂಥ ಹೃದಯ ಅವನ್ನೇನು ಸಾಯಿಸೋಕ್ಕೆ ತಗೊಂಡು ಹೋಗಿಲ್ಲ. ಅವರಿಗೊಂದು ಶೆಡ್ಡನ್ನು ಮಾಡಿ ಅಲ್ಲಿ ಅನ್ನ ನೀರು ಕೊಟ್ಟು ಅವರ ಆರೈಕೆಯನ್ನು ಮಾಡಲಾಗುತ್ತೆ. ಬೀದಿಗೆ ಬರೆದಿರೋ ಥರ ನೋಡ್ಕೊಳ್ಳೋಕ್ಕಾಗುತ್ತೆ. ಆದರೆ ಪ್ರತಿನಿತ್ಯ ಸಾವಿರಾರು ಗೋವುಗಳು, ಹಾಗೆ ಎಳೆಯ ಕರುವುಗಳು, ಅಂದರೆ ಈ ಗಂಡು ಹೋರಿಕರ ಅಂತಾರಲ್ಲ, ಅವು ಹುಟ್ಟುಬಿಟ್ರೆ ಸಾಕಷ್ಟು ಜನ ಸಾಕಬೇಕಲ್ಲ ಅಂತ ಮಾರಿಬಿಡ್ತಾರೆ. ಅಂಥ ಕರುಗಳು ಯಾರ ಕೈಗೆ ಸೇರಬಾರ್ದಿತ್ತಲ್ಲ ಅಂಥವ್ರ ಕೈಗೆ ಸೇರಿ ನೀವು ಕುರಿ ಮಾಂಸ ಅಂದ್ಕೊಂಡು ತಿನ್ನೋ ಕೆಲವು ಹೋಟೆಲ್ಗಳಲ್ಲಿ ಅದು ಕರು ಮಾಂಸವಾಗಿ ಹೋಗಿ ಮಟನ್ ಪಲಾವ್ಗಳಲ್ಲಿ ಸಿಗ್ತಾ ಇದೆ. ಇದರ ಬಗ್ಗೆ ಕನಿಕರ, ಕಾಳಜಿ, ಕಣ್ಣೀರು ಯಾವಾಗಾದರೂ ಬರ್ಬೋದಾ? ನೀವು ಅನಿಮಲ್ ಲವರ್ ಅಂದರೆ ನಾಯಿಗಳ ಜೊತೆಗೆ ಗೋವನ್ನು ಕೂಡ ಅಷ್ಟೇ ಪ್ರೀತಿ ಮಾಡಿ. ಈಗ ನಮ್ಮ KSRTC ಬಸ್ಗಳ ಹಿಂದೆ ಬರೆದಿರ್ತಾರೆ ನೋಡಿದ್ದೀರಾ, ಪ್ರಾಣಿಗಳ ಬಗ್ಗೆ ದಯೆ ಇರಲಿ ಅಂತ. ಪ್ರಾಣಿಗಳು ಅಂದರೆ ಅದು ನಾಯಿ ಮಾತ್ರ ಅಲ್ಲ, ಬದಲಾಗಿ ಎಲ್ಲ ಪ್ರಾಣಿಗಳು ಅಂತ. ಅದರಲ್ಲಿ ಕೋಳಿ ಹಾಗೂ ಇತರ ಪಕ್ಷಿಗಳು ಕೂಡ ಬರುತ್ತೆ. ಅಂದರೆ ಇಂಗ್ಲೀಷಲ್ಲಿ ಅನಿಮಲ್ ಕಿಂಗ್ಡಮ್ ಅಂತ ಕರೀತಾರಲ್ಲ, ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿ ಬರುತ್ತೆ. ಹಾಗಾಗಿ ನಿಮ್ಮ ಕಾಳಜಿ, ನಿಮ್ಮ ಕಣ್ಣೀರು ಎಲ್ಲವೂ ಕೂಡ ಎಲ್ಲ ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ ಇರಲಿ ಅನ್ನೋದು ನನ್ನದೊಂದು ಸವಿನಯ ಮನವಿ. ಏನಂತೀರಾ ರಮ್ಯಾ ಅವರೇ? ಸಾದಾ ಸೀದಾ ರಮ್ಯಾ ಅಲ್ಲ, ಮೋಹಕತರ ರಮ್ಯಾ ಅವರೇ. ಇನ್ನೂ ಯಾರಲ್ಲ ಇನ್ಸೈಟ್ ರಶನ್ನು ಸಬ್ಸ್ಕ್ರೈಬ್ ಆಗಿರುವ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.